ಪ್ರಾರ್ಥನೆಯಲ್ಲಿ ಇನ್ನೂ ಸಮುದ್ರ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ ಪ್ರಕಾರ ದುಷ್ಟರ ಆಲೋಚನೆಯಂತೆ, ಅಂದ್ರೆ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ನಮ್ಮ ಸ್ನೇಹಿತರುಗಳಾಗಿರ್ಬೋದು, ಅಥವಾ ನಮ್ಮ ಬಂಧು ಬಳಗದವರಾಗಿರ್ಬೋದು, ನಮ್ಮ ಜೊತೆಯಲ್ಲಿರುವಂತವರಾಗಿರ್ಬೋದು, ಯಾರೋ ಒಬ್ಬರು ನಮಗೆ ಬರಬೇಕಾಗಿರುವಂತ ಆಶೀರ್ವಾದಗಳಿಗೆ ಅಡೆತಡೆಯಾಗಿದ್ದಾರೆ. ಅದನ್ನು ಒಂದು ಬಾರಿ ವಿವೇಚಿಸಿ ನೀವು ನಡೆಯುವುದಾದರೆ ದೇವರು ನಿಮಗೆ ಅನುಗ್ರಹಿಸುವಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯತೆ. ಯಾಕೆಂದ್ರೆ ಇದು ನನ್ನ ಜೀವಿತದಲ್ಲಿ ಈ ವಾಕ್ಯವು ಎಷ್ಟೋ ರೀತಿಯಲ್ಲಿ ನನ್ನನ್ನು ಬಲಪಡಿಸಿದೆ. ಕೆಲವೊಂದು ಸ್ನೇಹಿತರು ನನಗೆ ನನ್ನ ಜೊತೆಗೆ ಸ್ನೇಹ ಮಾಡಬೇಕೆಂದು ಅಂದ್ಕೊಂಡಾಗ, ನಾನು ಬೈಬಲ್ ಟ್ರೈನಿಂಗ್ ಅಡ್ಮಿಷನ್ ಮಾಡಿದಾಗ ಕೆಲವೊಬ್ಬರಿಗೆ ಬೇಜಾರಾಯಿತು. ಏನು ಅಂತಂದ್ರೆ, ನೀನು ಬೈಬಲ್ ಟ್ರೈನಿಂಗ್ ಯಾಕೆ ಮಾಡಿದ್ಯಾ, ಇಷ್ಟೇ ಮಾಡಿದ್ಯಲ್ಲ, ಅಷ್ಟಕ್ಕೆ ಸಾಕು